ವಾರೆನ್ ಬಫೆಟ್ ನ ಕಾಪಿ ಮಾಡಿ ಪೋರ್ಟ್ಫೋಲಿಯೋ ಎನ್ಹಾನ್ಸ್ ಮಾಡ್ಕೊಳ್ಳೋದು. ಇದರಿಂದ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ದುಡ್ಡು ಮಾಡ್ಬೋದಲ್ವಾ. ವಾರೆನ್ ಬಫೆಟ್ ಅವರ ಪೋರ್ಟ್ಫೋಲಿಯೋನ ಕಾಪಿ ಮಾಡೋದ್ರಿಂದ ನೀವು ಅವರಂತೆ ಫಿಲ್ತಿ ರಿಚ್ ಆಗ್ತೀರಾ ಅಂತ ನೀವು ಅನ್ಕೊಂಡಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಾನ್ ನಿಮಗೆ ಅದು ಪಾಸಿಬಲ್ ಇದೆಯೋ ಇಲ್ಲೋ ಅಂತ ತಿಳಿಸ್ಕೊಡ್ತೇನೆ. ವಾರೆನ್ ಬಫೆಟ್ ಕೇವಲ 11 ಇಯರ್ಸ್ ಆಗಿರುವಾಗ ಅವರ ಲೈಫ್ ಅಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಅಲ್ಲಿ ಮಾಡಿದ್ರು. ಅದಾದ್ಮೇಲೆ 56 ಇಯರ್ಸ್ ಆಗಿರುವಾಗ ಅವರು ಬಿಲಿಯನಿಯರ್ ಸ್ಟೇಟಸ್ ಕೂಡ ತಗೊಂಡ್ರು. ಈಗ ಲಕ್ಷ ಕೋಟಿ ಜನಕ್ಕೆ ಈ ಒಂದು ಸಣ್ಣ ಥಾಟ್ ಬರೋದು ವೆರಿ ವೆರಿ ಕಾಮನ್. ಏನಂದ್ರೆ ಬಫೆಟ್ ಪರ್ಚೇಸ್ ಮಾಡೋ ಸ್ಟಾಕ್ಸ್ ನಾನು ಪರ್ಚೇಸ್ ಮಾಡ್ಬಿಟ್ಟು ಅವ್ರು ಯಾವಾಗ ಸೆಲ್ ಮಾಡ್ತಾರೆ ನಾನು ಅದನ್ನ ಸೆಲ್ ಮಾಡ್ಬಿಟ್ಟು ಗ್ರೇಟ್ ಪ್ರಾಫಿಟ್ಸ್ ನ ಬುಕ್ ಮಾಡಬಹುದಾ? ನಾವು ಇನ್ ರಿಯಾಲಿಟಿ ಅವರ ಇನ್ವೆಸ್ಟ್ಮೆಂಟ್ಸ್ ನ ನೋಡ್ಬೋದು. ಬಫೆಟ್ ರಂತಹ ಬಿಗ್ ಇನ್ವೆಸ್ಟರ್ಸ್ ಪ್ರತಿ ಕ್ವಾರ್ಟರ್ US ನಲ್ಲಿ 13F ಫೈಲಿಂಗ್ ಮಾಡಲೇಬೇಕು. ಈ ಫೈಲಿಂಗ್ ಅಲ್ಲಿ ನಮಗೆಲ್ಲ ಡೀಟೇಲ್ಸ್ ಸಿಗತ್ತೆ. ಡೇಟಾ ರೂಮಾ, ವೇಲ್ ವಿಸ್ಡಮ್, ಗುರು ಫೋಕಸ್ ಅಂತ ವೆಬ್ಸೈಟ್ಸ್ ಅಲ್ಲಿ ವಾರೆನ್ ಬಫೆಟ್ ರ ಇನ್ವೆಸ್ಟ್ಮೆಂಟ್ಸ್ ಫರ್ಮ್ ಆದ ಬರ್ಕ್ಶೈರ್ ಹ್ಯಾಥ್ವೇ ಯಾವ ಸ್ಟಾಕ್ಸ್ ಗಳನ್ನ ಹೋಲ್ಡ್ ಮಾಡಿದೆ ಅನ್ನೋ ಡೀಟೇಲ್ಸ್ ನಮಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಆಪಲ್, ಕೋಕೋ ಕೋಲಾ, ಬ್ಯಾಂಕ್ ಆಫ್ ಅಮೆರಿಕಾ, ಚೆವ್ರಾನ್ ಇವೆಲ್ಲ ಅವರ ಪೋರ್ಟ್ಫೋಲಿಯೋ ಇರೋ ಸ್ಟಾಕ್ಸ್ಗಳು. ಆದರೆ ಇದರಲ್ಲಿ ಒಂದು ಕ್ಯಾಚ್ ಇದೆ. ಈ ರಿಪೋರ್ಟ್ಸ್ಗಳು ಕ್ವಾರ್ಟರ್ ಮುಗಿದ 1 ರಿಂದ 2 ವಾರಗಳಲ್ಲಿ ಪಬ್ಲಿಷ್ ಆಗುತ್ತೆ. ಅಂದ್ರೆ ಬಫೆಟ್ $100ಗೆ ಅದರ ಪರ್ಟಿಕ್ಯುಲರ್ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಅದು ಇವಾಗ $130 ಆಗಿರುತ್ತೆ. ಅಥವಾ ಇನ್ನ ವರ್ಸ್ ಸಿಚುವೇಶನ್ ಏನು ಅಂದ್ರೆ ನೀವು ಎಂಟ್ರಿ ಮಾಡುವಾಗ ಅವರು ಅದನ್ನ ಎಕ್ಸಿಟ್ ಕೂಡ ಆಗಿರ್ಬೋದು. ಅಂದ್ರೆ ನೀವು ಈ ಹೋಲ್ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ಔಟ್ಡೇಟೆಡ್ ಆಗಿರ್ತೀರಾ. ಬಫೆಟ್ ಪರ್ಚೇಸ್ ಮಾಡುವಾಗ ಯೂಶಲ್ ಆಗಿ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಕಂಪ್ನೀಸ್ ಗಳ ಜೊತೆಗೆ ಪ್ರೈವೇಟ್ ಆಗಿ ಡಿಸ್ಕಷನ್ಸ್ ಆಗತ್ತೆ. ಪ್ಯಾನಿಕ್ ಟೈಮ್ ಅಲ್ಲಿ ಬೈ ಮಾಡ್ತಾರೆ, ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತಾರೆ. ಬೈ ಮಾಡುವಾಗ ಹೆವಿ ರಿಸರ್ಚ್ ಮತ್ತೆ ಡೀಪ್ ಕನ್ವಿಕ್ಷನ್ ಕೂಡ ಇರುತ್ತೆ. ಇನ್ನೊಂದ್ ಕೈಯಲ್ಲಿ ನಾವು ಲೇಟ್ ಆಗಿ ಎಂಟ್ರಿ ಆಗ್ತೀವಿ, ಬೇಗ ಎಕ್ಸಿಟ್ ಆಗ್ತೀವಿ. ಕಂಪ್ಲೀಟ್ ಆಗಿ ಅರ್ಥ ಆಗದಲೇ ಇರೋ ಸ್ಟ್ರಾಟಜಿನ ಕಾಪಿ ಮಾಡ್ಕೊಳಕ್ ಹೋಗಿ ಹ್ಯೂಜ್ ಲಾಸ್ ಮಾಡ್ಕೊಂತೀವಿ. ಆದ್ರಿಂದ ಬಫೆಟ್ ಅವರ ಟ್ರೇಡ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಕಾಪಿ ಮಾಡಬೇಡಿ. ಅವರ ಥಿಂಕಿಂಗ್ ನ ಮತ್ತೆ ಅವರ ಅನಾಲಿಸಿಸ್ ನ ಕಾಪಿ ಮಾಡಿ. ಅವರು ಫೈಲಿಂಗ್ ಅನ್ನ ಸ್ಟಡಿ ಮಾಡಿ ಹೇಗೆ ವೆಲ್ತ್ ನ ಕ್ರಿಯೇಟ್ ಮಾಡಬಹುದು ಅಂತ ನಿಮಗೆ ಗೊತ್ತಾಗ್ಬೇಕಾ? ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಜೊತೆಗೆ WB ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ನಾನು ನಿಮಗೆ 13F ನ ಹೆಂಗೆ ಸ್ಟಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೆ ಸಿಗೋಣ.